ಮೋರ್ ಅನ್ಬೇಕು ನೀವು. ಎಲ್ರಿಗೂ ನಮಸ್ಕಾರ. ನಿಮ್ಮ ಮನೆ ಚಂದ್ರು ಕಿಚನ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಈಗ ಬೇಸಿಗೆ ಕಾಲ ಸ್ಟಾರ್ಟ್ ಆಗಿದೆ. ಬೇಸಿಗೆ ಕಾಲದಲ್ಲಿ ಕಿಚನಲ್ಲಿ ನಿಂತ್ಕೊಂಡು ಅರ್ಧ ಗಂಟೆ 1 ಗಂಟೆ ಕೆಲಸ ಮಾಡೋದಂದ್ರೆ ಸಖತ್ ಬೇಜಾರು. ಹೀಗಾಗಿ ನೀವು ನಿಮ್ಮ ಮನೆ ಚಂದ್ರು ಕಿಚನ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಗೊತ್ತಾ, ಈ ಚಾನಲ್ ಅಲ್ಲಿ ಬರೀ 10 ರಿಂದ 15 ನಿಮಿಷದಲ್ಲಿ ಯಾವ ತರ ಟೇಸ್ಟಿ ಅಡುಗೆ ಮಾಡ್ಬೋದು ಅಂತ ನಮ್ಮ ಚಂದ್ರು ಅವರು ನಮಗೆ ಹೇಳ್ಕೊಡ್ತಾರೆ. ಸೊ ಬನ್ನಿ, ಇವತ್ತು ಚಂದ್ರು ಅವರು ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದಾರೆ ಅಂತ ಅವ್ರನ್ನೇ ಕೇಳೋಣ. ಚಂದ್ರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಸೊ ಲಾಸ್ಟ್ ಎಪಿಸೋಡ್ ನಲ್ಲಿ ನಾವು ವೆಜಿಟೇರಿಯನ್ಸ್ಗೋಸ್ಕರ ಬೆಳ್ಳುಳ್ಳಿ ಪನ್ನೀರ್ ಅನ್ನ ತೋರಿಸ್ಕೊಟ್ಟಿದ್ವಿ. ಹೌದು. ಸೊ ಇವತ್ತು ಏನ್ ಹೇಳ್ಕೊಡ್ತಾ ಇದ್ದೀರಾ ವೆಜಿಟೇರಿಯನ್ಸ್ಗೋಸ್ಕರ? ನೋಡಿ, ಈಗ ತೋರಿಸ್ತಾ ಇದ್ದೀನಿ ಮಶ್ರೂಮ್ ಪೆಪ್ಪರ್ ಡ್ರೈ ನಾ ಬೆಳ್ಳುಳ್ಳಿಲಿ ಮಾಡಿ ರೋಸ್ಟ್ ತರ ಮಾಡ್ಕೊಡ್ತೀನಿ. ತಿಂತಾ ಇದ್ರೆ ಆಹಾ, ಆ ಮೆಣಸು ಇದೆಲ್ಲ ನೋಡಿ ಹೆಂಗೆ ಮಾಡ್ತೀನಿ ಅಂತ ನೋಡಾದ್ಮೇಲೆ ನೀವೇ ಕೇಳ್ಬೇಕು, ಚಂದ್ರು ಅವರೇ ಎಕ್ಸ್ಟ್ರಾ ಅಂದ್ರೆ ಗೊತ್ತಲ್ಲ ನಮ್ಮ ಡೈಲಾಗ್, ಒನ್ ಮೋರ್ ಚಟ ಪಟ ಅಂತ. ಈಗ ಆಯಿಲ್ ಹಾಕ್ತಾ ಇರ್ತೀನಿ, ಒಲೆ ಅಂಟಿಸ್ತಾ ಇರೋದೆ. ಮಾಡ್ಲವರು 4 ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು, ಸ್ವಲ್ಪ ಅರ್ಶಿನ ಪುಡಿ. ನಾನು ಮುಂಚೆ ಹಾಕಿದ್ದೆ ಬೆಳ್ಳುಳ್ಳಿ ಕಬಾಬ್, ನೋಡಿರ್ತೀರ. ಅದೇ ಥರ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ಇದು ಬೆಳ್ಳುಳ್ಳಿ ಪೇಸ್ಟ್, ಅದು ಪೆಪ್ಪರ್ ಪೌಡರಾ? ಅದು ಪೆಪ್ಪರ್ ಪೌಡ್ರು. ಈಗ ಬೆಳ್ಳುಳ್ಳಿ 3 ಸ್ಪೂನು. ಈಗ ಮಾಡ್ತಾ ಇರೋದೇ ಬೆಳ್ಳುಳ್ಳಿ ಪೆಪ್ಪರ್ ಡ್ರೈ ಅಲ್ವಾ, ಬೆಳ್ಳುಳ್ಳಿ ಜಾಸ್ತಿ. ಸ್ವಲ್ಪ ಶುಂಠಿ ನೋಡಿ, ಇದನ್ನೆಲ್ಲ ಚೆಂದ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸಾಕು ಗಟ್ಟಿ ಕಲಿಸ್ಕೊಂಡ್ರೆ ಚೆಂದ. ರಾಹುಲ, ಇದೊಂದು ಸ್ವಲ್ಪ ಚೆಂದ ಕಲಸಿ ಗಟ್ಟಿಗೆ ಕೊಡು ಮಾರಾಯ. ಚಂದ್ರ ಅವರೇ, ಈಗ ನೀವು ಅದು ಕಾರ್ನ್ ಫ್ಲವರ್ ಅದೆಲ್ಲ ಹಾಕೊಂಡ್ರಲ್ವಾ, ಸ್ವಲ್ಪ ಅದನ್ನ ಕಮ್ಮಿ ಜಾಸ್ತಿ ಮಾಡ್ಕೋಬಹುದಾ? ಮಾಡ್ಕೋಬಹುದು. ಈಗ ಏನಾಗುತ್ತೆ ಅಂದ್ರೆ ಕಾರ್ನ್ ಫ್ಲವರ್ ಸ್ವಲ್ಪ ಜಾಸ್ತಿ ಹಾಕಿ, ಅಕ್ಕಿ ಹಿಟ್ಟೆಲ್ಲ ಹಾಕಿದ್ರೆ ಚೆನ್ನಾಗಿರೋದಿಲ್ಲ. ಸ್ವಲ್ಪ ಹಾಕಬೇಕು. ಕಾರ್ನ್ ಫ್ಲವರ್ ಸ್ವಲ್ಪ ಜಾಸ್ತಿ ಹಾಕಿ ಎಲ್ಲನೂ ಹಾಕಿದಾಗ ಇದು ಒಂದು ಪ್ರಮಾಣದಲ್ಲಿ ಹಾಕಿದ್ರೆ ಕಾರ್ನ್ ಫ್ಲವರ್ 4 ಪ್ರಮಾಣದಲ್ಲಿ ಎಲ್ಲ ಹಾಕಿದ್ರೆ ರುಚಿ ಬರುತ್ತೆ. ರುಚಿಯಾಗಿರುತ್ತೆ, ಶುಚಿಯಾಗಿ ತಿಂತಾ ಇರ್ಬೋದು. ರಾಹುಲ, ಇದೊಂದು 2 ಸ್ಪೂನ್ ಮೊಸರು ಹಾಕಪ್ಪ. ಅಲ್ಲ, ಅಕ್ಕಿ ಹಿಟ್ಟೆಲ್ಲ ಜಾಸ್ತಿ ಆಗ್ಬಿಟ್ರೆ ಇಲ್ಲ, ಕ್ರಿಸ್ಪಿ ಬಂದ್ಬಿಡುತ್ತೆ. ಇದು ವಡೆ ತರ ಅಷ್ಟೇ ಡಿಪ್ ಮಾಡಿ ಬಿಡ್ತಾ ಇದ್ರೆ ಚಂದ ಕಲ್ದು. ಎಲ್ಲಂದ್ರೆ ಗಟ್ಟಿಗೆ ಇಟ್ಕೊಂಡ್ಬಿಡುತ್ತೆ, ಅದು ರುಚಿ ಬರುತ್ತೆ. ನೋಡಿ, ಚಂದ ಕಲ್ಸಿದೀವಿ. ಈಗ ಅದೇ ಥರ ಇದನ್ನ ಹಿಂಗೆ ನೆನ್ಸಿಕ್ಬೇಕು. ಅವಾಗ ಇದನ್ನ ಹಂಗಂಗೆ ಕೋಟಿಂಗ್ ಕೊಡ್ತಾ ಇದ್ರೆ ಮನೇಲಿ ತಿಂತಾ ಇದ್ರೆ ಖುಷಿಯಾಗಿ ಒನ್ ಮೋರ್ ಅನ್ಬೇಕು. ಇದೊಂದು ಅರ್ಧ ಗಂಟೆ ನೆನ್ಸಿಕ್ಕಿದ್ರು ಚೆನ್ನಾಗಿರುತ್ತೆ. ಹೌದು. ಮಕ್ಕಳಿಗೋಸ್ಕರನೇ ಮನೆಗೆ ಬಂದ್ವಾ, ಯಜಮಾನ್ರಿಗೆ ಬೇಜಾರು ಮಾಡ್ಸಲ್ವಾ, ಮಕ್ಕಳು ಸ್ಕೂಲಿಂದ ಬಂದ್ರ, ಏನೋ ಒಂದು ಅರ್ಜೆಂಟ್ ಅಂದ್ರ, ಚಂದ್ರು ಹೇಳ್ಕೊಟ್ಟ ಒನ್ ಮೋರ್ ಅಂತ ಮಾಡ್ತಾರೆ. ಎಂತ ಕಿಚನ್ ಅಪ್ಪ ಅದು, ಹೇಳ್ತಾ ಇರ್ತಾರೆ, ಬೇಗ ಮಾಡ್ತಾ ಇರ್ತಾರೆ. ಹಂಗೆ ಮಾಡ್ಕೊಡ್ತಾ ಇದ್ರೇನೆ ಮಕ್ಕಳು ಖುಷಿ ಆಗ್ತಾರೆ. ನೋಡಿ, ಈಗ ಹಾಕ್ತಾ ಇದ್ದೀನಿ. ನೋಡಿ, ನೀವೇನಕ್ಕೆ ತೂತ್ ಮಾಡಿದ್ರಿ ಅಂದರೆ ಬಿಕಾಸ್ ಆಫ್ ಇಷ್ಟೇ. ಎಲ್ಲದರಲ್ಲೂ ಮಸಾಲೆಗಳು ಒಳಗಡೆ ಹೋಗಿದ್ವಿ. ಎಲ್ಲ ನಾನು ಕಲ್ತಿರೋದೇ. ಇದು ತಮಾಷೆಗೆ ಆಟ ಆಡ್ಕೊಳೋದು, ತಮಾಷೆಗೆ ಮಾಡೋದು, ಅವಾಗಲೇ ರುಚಿ ಬರೋದು. ನೋಡಿ, ಆ ಬೆಳ್ಳುಳ್ಳಿ ಕಬಾಬು ಮಾಡೇ ಇರಲಿಲ್ಲ, ಇವತ್ತು ಇದು ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ಮಾಡ್ತಾ ಇರ್ತೀನಿ. ಖುಷಿಯಾಗಿ ತಿನ್ನಿಸ್ತಾ ಇರ್ತೀನಿ. ನೀವು ಚಿಕ್ಕವರಿದ್ದಾಗ ಅಡಿಗೆ ಎಲ್ಲ ಮಾಡ್ತಾ ಇದ್ದೆ? ಮುಟ್ಟೆ ಇಲ್ಲ, ಬಣ್ಣ ಹಚ್ತಾ ಇದ್ನಲ್ಲ. ಈಗ ನಾನು ಕಲೆಗಾರನಾಗಿ ನೀವು ಚೈಲ್ಡ್ಹುಡ್ ಅಲ್ಲಿ ಏನು ಮಾಡಿಲ್ಲ, ಮಾಡ್ತಾ ಇದ್ರು ನಮ್ಮ ತಾಯಿ, ರುಚಿಯಾಗಿ ಮಾಡ್ತಾ ಇದ್ರು, ತಿಂತಾ ಇದ್ದೆ. ಈಗ ಹೋಟ್ಲಿಗೆ ಬಂದ್ಮೇಲೆ ಏನೋ ಒಂದು ಆಟ ಆಡ್ಬೇಕಲ್ವಾ, ಖುಷಿಯಾಗಿ ಆಟ ಆಡ್ತಿದ್ರೆ ರುಚಿಯಾಗಿ ಬರುತ್ತೆ ಅಡಿಗೆ. ತಮಾಷೆಗೆ ಮಾಡಿದ್ವಿ. ಇವತ್ತು ಆ ಬೆಳ್ಳುಳ್ಳಿ ಕಬಾಬ್ ಅನ್ನೋದು ವರ್ಲ್ಡ್ ವೈಡ್ ರೆಕಾರ್ಡ್ ಆಯ್ತು. ಹಂಗೆ ಒಂದೊಂದೇ ಪದಾರ್ಥಗಳು ಎಲ್ಲ ಹೇಳ್ಕೊಡ್ತಾ ಇರ್ಬೇಕು, ಅವರು ಖುಷಿಯಾಗಿ ತಿಂತಾ ಇರ್ಬೇಕು. ಇದಾಯ್ತು ಕತೆ ಕಾರ್ಯಕ್ರಮ. ನೋಡ್ತಾ ಇದ್ರೆ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ತಗೊಳ್ಳಿ, ಬಾರಪ್ಪ, ಸ್ವಲ್ಪ ಕೈ ತೊಳೆಯಲ್ಲಿ ನೀರು ಕೊಡಪ್ಪ. ಚಂದ ಅಲ್ಲಾಡಿಸ್ಬೇಕು. ನೋಡಿ, ಎಲ್ಲ ಹಿಂಗೆ ಹಿಡ್ಕೊಂಡಿದ್ದೆ ಕೋಟಿಂಗು. ಸಕ್ಕದಾಗಿ ಬಂದಿದೆ. ಅಷ್ಟೇ ನೋಡಿ. ಯಾವ್ದನ್ನ ಇದೆಯಾ, ಕಲ್ಲರ್ ಇದೆಯಾ, ಯಾವುದು ಮಾಡ್ತಾ ಇದ್ರೆ ಕಲ್ಲರ್ ಹಾಕಿ ಅಡುಗೆ ಮಾಡಬೇಕು. ಮಾಡೋ ರೀತಿ ಚೆನ್ನಾಗಿದ್ರೆ ಎಲ್ಲ ಅಡುಗೆ ರುಚಿ ಬರುತ್ತೆ. ಮಾಡೋದೇ ಸರಿ ಇಲ್ಲ ಅಂದಾಗ ಯಾವುದೂ ರುಚಿ ಬರಲ್ಲ.
ಟೇಸ್ಟ್ ಇರಬೇಕು, ಪ್ರೀತಿ ಇರಬೇಕು. ಇಲ್ಲ ಇದು ಏನೇನು ತೊಂದರೆ ಇಲ್ಲ ಮೇಡಮ್. ಎಣ್ಣೆ ಹೇಳ್ಬೇಡಿ, ಏನು ಹೇಳ್ಬಿಟ್ರು ಏನಿಲ್ಲ. ಎಷ್ಟೊಂದು 5 ನಿಮಿಷ ಅಲ್ಲ, ಚೆನ್ನಾಗಿ ರೋಸ್ಟ್ ಆಗಬೇಕು. ಈಗ ಎಷ್ಟು ರೋಸ್ಟ್ ಆಗುತ್ತೆ. ಸೊ ಹಿಡಿದ ರೀತಿ ಇಲ್ಲಿ ಪೆಪ್ಪರ್ ಹಾಕಿ ಅಲ್ಲಾಡಿಸ್ತಾ ಇದ್ರ, ಕರ್ಬೇವು ಹಾಕಿ ಚಟಾಪಟ ಅಂತ ಆಗ್ತಾ ಇದೆ. ಈಗ ಅಲ್ಲಿ ಪಕ್ಕದಲ್ಲಿ ಒಂದು ಚಟಾಪಟದ ಔಷಧಿ ಇದೆ, ಕರ್ಬೇವು ಒಂದೊಂದು ತೆಗೀರಿ. ಓಕೆ, ಚಟಾಪಟ ಔಷಧಿ ಇವಾಗ ನೀವು ಆ ಔಷಧಿಯನ್ನು ಸ್ವಲ್ಪ ಮೇಲೆ ಹಾಕಿ ಇದ್ರ ಮೇಲೆ ಹಾಕಿ ಚಟಾಪಟ ಬರ್ತು ನೋಡಿ ಸೌಂಡ್. ಎಲ್ಲ ಅದು ಕೆಲಸಗಾರರು ಎಲ್ಲನೂ ಪಕ್ಕದಲ್ಲಿ ಇಟ್ಟರೆ ಅದು ಸ್ವಚ್ಛತೆಯಿಂದ ಇರುತ್ತದೆ. ನಮ್ಮ ಹುಡುಗರಿಗೆ ಎಷ್ಟು ಹೇಳಿದ್ರು, ಇದೇ ಆಟ ಇದೆ, ಏನಕ್ಕೆ ಈ ಕೆಲಸಕ್ಕೆ ಏನು ಬೇಕು, ಪಕ್ಕದಲ್ಲಿ ಸಾಮಾನ್ಯ ಇರಬೇಕು. ಎಲ್ಲ ಅವ್ರಿಗೆ ಮೊಬೈಲ್ ಲೋಕ, ಈಗ ಬೇರೆ ಸೆಲ್ಫಿ ಲೋಕ. ಅದರಿಂದ ಎಲ್ಲ ಸ್ವಲ್ಪ ಮರೆತು ಬಿಟ್ಟಪ್ಪ. ರಾಹುಲ ಸಿಕ್ತಪ್ಪ. ಚಟಾಪಟ ಇದು ಫ್ಲೇವರ್ ತುಂಬಾ ಚೆನ್ನಾಗಿ ಬರ್ತದೆ. ಕರಿಬೇವಿನ ಸೊಪ್ಪು ಅದೆಲ್ಲ ಆಗ್ದಾಗಲೇ ಸ್ವಲ್ಪ ರಸ ಥರ ಆಗ್ಬಿಟ್ರೆ ಇದು. ಸೊ ನಮ್ಗೆ ಅಲ್ಲಿ ಮಾಡೋ ಪ್ರೋಸೆಸ್ಗೆ ತುಂಬ ಈಸಿ ಆಗುತ್ತೆ. ಇದು ಫ್ರೈ ಮಾಡ್ಕೊಳ್ಳೋಕೆ ಅಷ್ಟೇ ಸ್ವಲ್ಪ ಟೈಮ್ ಹಿಡಿಯೋದು. ಹೌದೌದು. ಇದು ನೀವು ಬಾಯಿ ಮಾಡಿ ಇಟ್ಕೊಂಡ್ಬಿಟ್ರೆ ಸಾಫ್ಟ್ ಆಗಿಬಿಡುತ್ತೆ. ಈ ಕಡೆ ಮಸಾಲೆ ರೆಡಿ ಮಾಡ್ಕೋತಾ ಇರಬೇಕು, ಈ ಕಡೆ ಕಾಯಿಸ್ಕೋತಾ ಇರಬೇಕು, ಆ ಕಡೆ ತವಾದಲ್ಲಿ ಹಾಕಿ. ಅಂದ್ರೆ ಈ ತರ ಮಾಡ್ಕೊಂಡು ನಾವು ಫ್ರಿಜ್ ಅಲ್ಲೂ ಇಟ್ಕೋಬಹುದು. ಇಲ್ಲ, ಸಾಫ್ಟ್ ಆಗ್ಬಿಡುತ್ತೆ. ಈ ಆಯಿಲ್ ಐಟಮ್ಸ್ ಯಾವುದೇ ಆದ್ರೂ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ನೀವು ಅಲ್ಲಿ ಇಟ್ಬಿಟ್ಟಿದೀವಿ ಅಂದ್ರೆ ನೇತಿಗೆ ಬಟರ್ ಸ್ಪಾಂಜ್ ಕೇಕ್ ಮುಗ್ದೋಯ್ತು ಕತೆ. ಏನಿದ್ರು ಕಬಾಬ್ ಆಗ್ಲಿ, ಯಾವುದೇ ಆಯಿಲ್ ಐಟಮ್ಸ್ ಆದ್ರೂ ಅಲ್ಲೇ ಲೈವ್ ಅಲ್ಲಾದ್ರೆ ಮಾತ್ರ ಮಜಾ. ಇಲ್ಲ ಅಂದ್ರೆ ನಾನು ಎಲ್ಲ ಕಸ್ಟಮರ್ಸ್ಗೆ ಅದೇ ಹೇಳೋದು, ಇಲ್ಲೇ ತಿನ್ನಕ್ಕೆ ತುಂಬಾ ಖುಷಿ. ಕೈಮಾ ವಡೆ ತವಾದಲ್ಲಿ ಏನು ಮಾಡ್ತೀವಿ ಅದೆಲ್ಲ ಇಲ್ಲೇ ತಿನ್ನಕ್ಕೆ ಚಂದ. ಮನೆಗೆ ತೊಗೊಂಡ್ರೆ ಆ ರುಚಿ ಬರಲ್ಲ. ಸೊ ನಿಮ್ಗೆಲ್ಲ ಮನೇಲಿ ಮಾಡ್ಕೊಳಕ್ ಟೈಮ್ ಇಲ್ಲ ಅಂತ ಹೇಳಿದ್ರೆ ಚಂದ್ರು ಅವ್ರ ಹೋಟೆಲ್ಗೆ ಬಂದ್ರೆ ಈ ರೆಸಿಪಿಯನ್ನ, ಈ ಡಿಶ್ ಅನ್ನ ನೀವು ಆರಾಮಾಗಿ ತಿನ್ಕೊಂಡು ಒನ್ ಮೋರ್ ಅಂತ ಹೇಳ್ಕೊಂಡು ಮನೆಗೆ ಹೋಗ್ಬೋದು ಅಲ್ವಾ? ಹೌದು ನೋಡಿ, ಈಗ ರೆಡಿ ಆಗಿದೆ. ಅಡ್ಗೆ ಮಾಡೋದಕ್ಕೆ ಪ್ಯಾಷನ್ ಇರ್ಬೇಕು ಸರ್. ಇಲ್ಲ ಅಂದ್ರೆ ಯಾವುದೇ ಕೆಲಸ ಆಗ್ಲಿ ಅದನ್ನ ಎಂಜಾಯ್ ಮಾಡಿದ್ರೆ ಆ ಕೆಲಸ ನಿಮ್ಗೆ ರಿಸ್ಕ್ ಅನ್ಸಲ್ಲ. ಇವಾಗ ನೀವು ಸ್ಟವ್ ಆನ್ ಮಾಡಿದ್ದಂದ್ರೆ ಭಯ ಪಟ್ರಿ, ಏನೂ ಆಗಲ್ಲ. ಇವಾಗ ಅಡಿಗೆ ಮಾಡ್ತಾ ಇದ್ರೆ ಎಷ್ಟು ಸೆಕೆ ಆಗ್ತಾ ಇದೆ ಗೊತ್ತಾ? ಏನಂತಾರೆ, ಕೆಲಸ ಮಾಡೋದು ತುಂಬಾ ಕಷ್ಟ. ಒಲೆ ಮುಂದೆ ಅಂತೀವಿ. ಈಗ ನಾವು ಮಾಡೋ ಕೆಲಸ ನಮಗೇ ಗೊತ್ತಿರುತ್ತೆ, ಅದು ಜನಕ್ಕೆ ಅರ್ಥ ಆಗಿರಲ್ಲ. ಇಲ್ಲ ಅಲ್ಲೇ 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 ಅಲ್ಲಿ ಆಯ್ತಾ? ಸೊ ನೀವೆಲ್ಲ ಏನಾದರೂ ಹೋಟೆಲ್ಗೆ ಹೋಗಿ ನಿಮ್ಮ ಏನು ನೀವು ತಿನ್ನಬೇಕು ಅಂತ ಆರ್ಡ್ರ್ ಮಾಡ್ತಿರೋ, ಆರ್ಡರ್ ಮಾಡ್ಬಿಟ್ಟು ಅಟ್ಲೀಸ್ಟ್ ಒಂದು 20 ಮಿನಿಟ್ಸ್ ಆದರೂ ಟೈಮ್ ಕೊಡಿ. ಬೇಕೇ ಬೇಕು. ಪ್ರತಿಯೊಂದು ಐಟಮ್ ಮಾಡಬೇಕಾದ್ರೆ ಬಿಸಿ ಇರುತ್ತೆ. ಅಡುಗೆ ಮಾಡೋದು ಕೂಡ ಒಂದು ಕಲೆ. ಒಬ್ಬೊಬ್ಬ ಮನೇಲಿ ಬೆಳಿಗ್ಗೆ ತೊಗೊಂಡೋಗ್ದೆ, ಅಯ್ಯೋ ರಾತ್ರಿವರೆಗೂ ಮಾಡ್ತಾ ಇರ್ಬೋಪ್ಪ ಅಂತಾರೆ. ಏನಿಲ್ಲ, ಜಾಲಿಯಾಗಿ ನಾನು ಮಾತಾಡ್ತಿರೋ ಥರ ಮಾಡ್ತಾ ಇರಿ. ಪಕ್ಕದಲ್ಲಿ ಒಬ್ಬನ ಇಟ್ಕೊಳ್ತಾರೆ, ಮಾಡಿ ತಿನ್ನಿಸ್ತಾ ಇದ್ರೆ ಅಂತ ಇರಬೇಕು. ರಾಹುಲ, ಇದನ್ನು ಇಳಿಸಪ್ಪ. ಚಿಕನ್ ಕಬಾಬ್ ಥರ ಇದೆ. ಇವಾಗ ಅದಾಗಿ ಪೆಪ್ಪರ್ ಡ್ರೈ ಮಾಡಿದ್ರೆ ಹಿಂಗೆ ಹಾಕ್ಬಿಟ್ಟು ಮಸಾಲೆಗೆ ಒಂದು ಅರ್ಧ ಗಂಟೆ ನೆನ್ಸಿಕ್ಬಿಟ್ಟು ಇದನ್ನ ಹಂಗೆ ಮಾಡ್ಕೊಂಡು ತಿಂತಾ ಇರ್ಬೇಕು ಅಷ್ಟೇ. ತಗೊಳಪ್ಪ, ನಿಧಾನಗತಿಯಲ್ಲಿ ಇಳಿಸಿ ಆ ಕಡೆ ಇಡಪ್ಪ. ಇವ್ರು ಬಂದ್ರಿ ಈಗ. ಇಡ್ಲಾ ಸರ್? ಸೊ ನಮ್ಮ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ಹಿಂಗೆ ಅದು ಫುಲ್ ರಾ ಇರುತ್ತೆ ಆಯ್ತಾ? ಎಲ್ಲ ನಮ್ಮ ಹಿಂದೆ ಓಡಾಡ್ತಾ ಇರ್ತಾರೆ, ಹಿಂಗೆ ಆಗ್ತಾ ಇರ್ಬೇಕು, ಹಿಂಗೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನ್ಯಾಚುರಲ್ ಆಗಿರ್ಬೇಕಿದು, ಮನೆ ತರ. ಇದು ಮನೆ ಅಲ್ವಾ? ಹಂಗಂದ್ಮೇಲೆ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅಡಿಗೆ ಮನೇಲಿ ಹೋಗ್ತಾರೆ, ಐಟಮ್ ರುಬ್ಕೊಂಡ್ಬರ್ತಾರೆ, ರಿತಿಕ್ ಇರ್ತಾರೆ, ಎಲ್ಲರೂ ಹಿಂದೆ ಓಡಾಡ್ತಾ ಇರ್ತಾರೆ. ನನ್ನ ಮಿಸಸ್ ಬರ್ತಾರೆ, ನನ್ನ ಚಿಕ್ಕ ಮಗ ಬರ್ತಾನೆ. ಒಂದು ಚೌಕ ಆಯಿಲನ್ನು ಫ್ರೈ ಮಾಡ್ಕೊಂಡ್ರಲ್ವಾ, ಅದೇ ಆಯಿಲ್ ನ ಇದಕ್ಕೆ ಯೂಸ್ ಮಾಡ್ಕೋಬಹುದು. ಸೊ ಎಲ್ಲೂ ಆಯಿಲ್ ಅಂತೂ ವೇಸ್ಟ್ ಆಗಲ್ಲ. ಈಗ ಕರಿಬೇವು ಕೊಡಿ. ಈಗ ಮುಂಚೆನೂ ಹಾಕಿದ್ವಿ, ಕರಿಬೇವಲ್ಲಿ ಇದೆ. ಇದಕ್ಕೆ ಇನ್ನೊಂದು ಸ್ವಲ್ಪ ಕರಿಬೇವು. ರಾಹುಲ, ಈರುಳ್ಳಿ ಕೂಡ ಬಂತು. ಚಟಾಪಟ ನೋಡಿ ಸೌಂಡ್. ಆ ಒಂದು ಸ್ಪೂನ್ ಚಿಲ್ಲಿ. ಮಕ್ಕಳು ತಿಂತಾರೆ, ಅದಕ್ಕೋಸ್ಕರ ಖಾರ ಜಾಸ್ತಿ ಬೇಡ. ಈಗ ಒಂದು 3 ಸ್ಪೂನು
ಈರುಳ್ಳಿ ಬೆಳ್ಳುಳ್ಳಿ ಕುಡ್ದೆ ನಾವು ಬೇಡಪ್ಪ ಚಾನ್ಸೇ ಇಲ್ಲ ಬಿಡು, ನಾಳೆ ಮಾಡು. ಈಗ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಮುಗೀತು. ಈಗ ಚಂದ ರೋಸ್ಟ್ ಮಾಡಿ ಪೆಪ್ಪರ್ ಪೌಡರ್. ಎಲ್ಲ ಅಡುಗೆಯಲ್ಲಿ ಹಾಂ ಶುಂಠಿ ಬೆಳ್ಳುಳ್ಳಿ ಇದ್ದೇ ಇರುತ್ತಲ್ಲ ಮೇಡಮ್, ಜೀರ್ಣಕ್ಕೆ, ಹೆಲ್ತ್ಗೆ, ಎಲ್ಲದಕ್ಕೂ ಒಳ್ಳೇದಲ್ವಾ. ನಾವೇನೋ ಹಾಕಿದೀವಿ ಅಂದ್ರೆ ಏನೋ ಚಾಟ್ ಮಸಾಲ ಹಾಕಿದ್ವಿ, ಗರಂ ಮಸಾಲೆ ಹಾಕಿದ್ವಿ, ಇನ್ನೊಂದು ಹಾಕಿದ್ವಿ ಅಂದ್ರೆ ತಪ್ಪು ಅನ್ಬೋದು. ಈಗ ಇದಕ್ಕೆಲ್ಲ ಬೇಕಾಗಿರೋದೆ ಈಗ ಬೆಳ್ಳುಳ್ಳಿ. ಇದಕ್ಕೆಲ್ಲ ತಿಂದಾಗ ಗೊತ್ತಾಗುತ್ತೆ ಆ ಬೆಳ್ಳುಳ್ಳಿ ಸ್ವಾದ ಹೆಂಗಿರುತ್ತೆ. ಓಕೆ, ಬೆಳ್ಳುಳ್ಳಿ ಕುಟ್ಟಾಗಿದೆ. ಸ್ವಲ್ಪ ಉದುರಿಸಿ ಮೇಡಮ್, ಇದಕ್ಕೆ ಚಂದ ಮಾಡಿ ಚಂದ ಉದುರಿಸಿ. ಫುಲ್ ಫೈನ್ ಪೇಸ್ಟ್ ಮಾಡಬಾರ್ದು, ಈ ತರ ಸರಿ ಇನ್ನೂ ಹಾಕಿ ಮೇಡಮ್, 3 ಸ್ಪೂನ್ ಹಾಕಿ. ಇದು ಮಾಡ್ತಾ ಇರೋದೇನು ಹೇಳಿ, ಈ ಪೆಪ್ಪರ್ ಡ್ರೈಗೆ ಬೆಳ್ಳುಳ್ಳಿ ಸಿಗ್ತಾ ಇರ್ಬೇಕು ಬಾಯಿಗೆ. ಅದು ಸಾಯಂಕಾಲ ಸಮಯಕ್ಕಾದ್ರೆ, ಹ್ಞೂ ಮೇಡಮ್, ಸಾಯಂಕಾಲಕ್ಕೆ ಸಮಯಕ್ಕಾದ್ರೆ ಇನ್ನು ಒನ್ ಮೋರ್ ಬೆಳ್ಳುಳ್ಳಿ ಮಶ್ರೂಮ್ ಡ್ರೈ ಪೆಪ್ಪರ್ ಡ್ರೈ. ಚಂದ್ರ ಸರ್ನ ಮೀಟ್ ಮಾಡಕ್ಕೆ ಡೈಲಿ ಒಂದಿಷ್ಟು ಜನ ಬರ್ತಾ ಇರ್ತಾರೆ. ಆಯ್ತು. ಈಗ ಇದಕ್ಕೆ ಒಂದು 4 ಸ್ಪೂನು ಇದಕ್ಕೆ ಇದೆ. ಇದಕ್ಕೆಲ್ಲ ಸೂತ್ರಧಾರ ಪೆಪ್ಪರ್ ಡ್ರೈ. ಇದು ಇಲ್ಲ ಅಂದ್ರೆ ಅದು ಎಂಡೇ ಆಗಲ್ಲ. ಅದಲ್ಲ, ನಾವು ಮನೆಯಲ್ಲೇ ಪುಡಿ ಮಾಡ್ಕೊಳ್ಳೋ ಪೆಪ್ಪರ್ ಪೌಡ್ರ್ ಇದು. ಈಗ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕ ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿದೀವಿ. ಇದೊಂದು ಸ್ವಲ್ಪ ಉಪ್ಪು ಹಾಕ್ಬಿಡೋದು. ಉಪ್ಪು ಬಿಟ್ರೆ ಇದಕ್ಕೆಲ್ಲದಕ್ಕೂ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತೆ. ಈಗ ಬಿಡಿ ಅದು ಮಶ್ರೂಮು ಹಾಕಿ ರಸ್ಕದು ಗರಿ ಎಲ್ಲ ಅದು ನೋಡಿ. ಈಗ ಹಾಕ್ಬಿಟ್ಟು ಮಶ್ರೂಮ್ ಪೆಪ್ಪರ್ ಡ್ರೈ ಮಾಡಿಬಿಟ್ರೆ ಸ್ವಲ್ಪ ನಿಂಬೆಹಣ್ಣು ಜ್ಯೂಸ್ ಹಾಕಿ ತಿಂತಾ ಇದ್ರೆ ಒನ್ ಮೋರ್ ಬೆಳ್ಳುಳ್ಳಿ ಕಬಾಬ್ ಮುಗ್ದೋಯ್ತು ಅಧ್ಯಾಯ. ನಿಂಬೆಹಣ್ಣು ರಸ, ವಿನಿಗರ್ ಹಾಕ್ತಾರೆ, ಕಲರ್ ಬರುತ್ತೆ. ನಮ್ಮಲ್ಲಿ ಕಲರ್ ಇಲ್ಲ ನೋಡ್ರ. ಕಿಚನ್ ಘಾಟ್ ಹೆಂಗಿದೆ ಕೊಡಪ್ಪ, ಮುಗಿದೋಯ್ತಿದ್ದು ನೋಡಿ. ಈಗ ಆಗಿದೆ. ಒನ್ ಮೋರ್ ಪೆಪ್ಪರ್ ಡ್ರೈ ಚಟಾಪಟ ಅಂತ ಮಾಡಿದ್ದೀನಿ. ಈಗ ಇದನ್ನೆಲ್ಲ ಹಾಕ್ತಾ ಇದ್ದೀನಿ. ಈಗ ಮೇಡಮ್ ಅವ್ರು ಕೂರಿಸ್ತೀನಿ ಮಶ್ರೂಮು, ಬೆಳ್ಳುಳ್ಳಿ ಮಶ್ರೂಮ್ ಡ್ರೈ ತಿಂತಾ ಇದ್ರೆ ಬೆಳ್ಳುಳ್ಳಿ ಸ್ವಾದ ಒನ್ ಮೋರ್ ಒಂದು ಚಟಾಪಟ ಏನ್ ಅನ್ಬೇಕು ಅಂತ ಆಮೇಲೆ ನೀವು ತಿನ್ನಿ, ಆಮೇಲೆ ನಾನು ಬಂದು ಹೇಳಿ. ತಗೊಳ್ಳಿ ಮೇಡಮ್, ಪ್ರೆಸೆಂಟೆಡ್ ಬೈ ಬೆಳ್ಳುಳ್ಳಿ ಮಶ್ರೂಮ್ ಪೆಪ್ಪರ್ ಡ್ರೈ. ತಿಂತಾ ಇರಿ, ಒನ್ ಮೋರ್ ಅಂತ ಇರಿ. ತಿಂದಾದ್ಮೇಲೆ ನಿಮ್ಗೆ ಹೇಳ್ತಾರೆ, ನೀವೇ ಕೇಳಿ. ಬಳ್ಳಾರಿಯಿಂದ ಬಂದವ್ರೆ ಬೆಳ್ಳುಳ್ಳಿ ಮಶ್ರೂಮ್ ಮಾಡ್ತಿರೋವಾಗ ನೋಡ್ತಾವ್ರೆ, ತಿಂದಾದ್ಮೇಲೆ ಹೇಳ್ತಾವ್ರೆ ಒನ್ ಮೋರ್ ಅಂತ. ಈಗ ಮೇಡಮ್ ಅವ್ರು ಕೊಟ್ಟೆ, ಇವ್ರು ಮಶ್ರೂಮ್ ತಿಂದು ಇವರೇ ಹೇಳ್ಬಿಡ್ಲೆ ಹೆಂಗಿದೆ ಅಂತ. ನಿಜ ಅಲ್ವಾ? ಏನಂತೀರಾ? ಬನ್ನಿ, ಬಳ್ಳಾರಿಯಿಂದ ಬಂದವ್ರೆ ಖುಷಿಯಾಗಿ ತಿಂತಾವ್ರೆ ನಾವು ಮಾಡಿದ ಮಶ್ರೂಮ್ ಬೆಳ್ಳುಳ್ಳಿ. ಏನಂತೀರಾ? ಓಕೆ, ಕೊಡಿ, ತಗೊಳ್ಳಿ. ನಾನೊಂದು ಟೇಸ್ಟ್ ಮಾಡ್ಬಿಡ್ತೀನಿ. ನೀವು ಒಂದು ಮಾಡಿ, ಅವ್ರೊಂದು ಮಾಡಿ, ಅಲ್ವಾ? ಚೆನ್ನಾಗಿರ್ತದೆ. ತೊಗೊಳ್ಳಿ, ತಿನ್ನಿ. ಏನಂತೀರಾ? ಖಾರ, ಹುಳಿ ಖಾರ, ಪರ್ಫೆಕ್ಟ್. ಥ್ಯಾಂಕ್ ಯು. ಒನ್ ಮೋರ್ ಅನ್ಬೇಕು ನೀವು.